ಸರ್ ಅದು. ಇದ್ರಾಗ ಈರುಳ್ಳಿ ಐತ್ರಿ, ಅದ್ರ ಮ್ಯಾಗಲ್ದು ಈರುಳ್ಳಿ. ಅದಕ್ಕೂ ರೇಟ್ ವ್ಯತ್ಯಾಸ ಆಗಿದೆ ಸರ್. ಹೌದಾ? ಇದು 3,000 ಮಾರಿದ್ರೆ ಅದು 2,000 ಮಾರಿ. ಮತ್ತೆ 1,000 ಡಿಫ್ರೆನ್ಸ್. ನಮ್ ಭೂಮಿಯೊಳಗೆ ಇದ್ರೊಳಗೆ ನೀರ ಹರಿದಿಲ್ರಿ, ಅಂತ ಮಳಿ ಆದ್ರನ ಅದ್ರೊಳಗೆ ನೀರ್ ಹರಿದೈತಿ, ಇದ್ರೊಳಗೆ ನೀರ್ ಹರಿದಿಲ್ರಿ. ಎಲ್ಲಾ ನೀರು ಒಳಗ ಹಿಂಗುತ್ತೆ. ಒಟ್ಟ ಹೊರಗಿಲ್ರಿ. ಬಾಳಿ ಕಟಾವ್ ಬಂದಾಗ 1 ವರ್ಷ ಇಟ್ಲೆ ಬಯಸಿರ್ತಾರ ರೈತ. ಅದು ಈಗ ಬಾಳ ಲಾಸ್ ಆಗ್ಬಿಡ್ತೈತ್ರಿ. ಅದ್ರ ಬಗ್ಗೆ ಇಂಟರ್ ಕ್ರಾಪ್ ಒಂದ್ ಬೆಳೆ ತಕೊಂಡ್ಬಿಟ್ರಿ ಅಂದ್ರೆ ಮೇಂಟೈನ್ ಆಗ್ಬಿಡ್ತೈತಿ, ನಿಮ್ಗೆ ಖರ್ಚರ ಮೇಂಟೈನ್ ಆಗ್ಬಿಡ್ತೈತಿ. ನಿಮ್ಮೂರಲ್ಲಿ ಯಾರು ಇಂಟರ್ ಕ್ರಾಪಿಂಗ್ ಯಾರನ್ನ ಮಾಡಿದಾರೆ ಸರ್? ಬಾಳೆಯಲ್ಲಿ ಇಂಟರ್ ಕ್ರಾಪಿಂಗ್ ಮಾಡಿದಾರ? ಅಂತರ್ ಬೆಳೆ ಮಾಡ್ಯಾರ ಸರ್, ಮಾಡಿ ಫೇಲ್ ಆಗಿರ್ ಸರ್. ಮಾಡಿ ಫೇಲ್ಯೂರ್ ಆಗಿದೆ. ಏನಕ್ಕೆ ಫೇಲ್ಯೂರ್ ಆಗ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಈ ರಾಸಾಯನಿಕ ಯೂಸ್ ಮಾಡೋದ್ಲಿಂತ್ರ ಫೇಲ್ ಫೇಲ್ಯೂರ್ ಆಗಿ ಆಗ್ತಾರೆ. ಓಕೆ. 4.5 ಎಕರೆ. 4.5 ಎಕರೆ. ಇದರಲ್ಲಿ ಏನೇನು ಮಾಡ್ಕೊಂಡ್ರಿ ನೀವು? ಇದರಲ್ಲಿ ಈರುಳ್ಳಿ ಬೆಳೆದ್ರಲ್ಲ. ಓಕೆ. ಇದು ನೀವು ಸ್ಟಾರ್ಟಿಂಗ್ ಯಾವಾಗ ನಾಟಿ ಮಾಡಿದ್ರಿ ಸರ್? ಇದನ್ನ ಈರುಳ್ಳಿ ಅನ್ಸ ಈರುಳ್ಳಿ 7ನೇ ತಿಂಗಳದಾಗ ನಾಟಿ 7ನೇ ತಿಂಗಳಲ್ಲಿ ಮಾಡಿದ್ರಿ. ಬೀಜೋಪಚಾರ ಮಾಡಿದ್ವಿ. ಒಂದು ತಿಂಗಳದ ಮೇಲೆ ಇದು ಡಾಕ್ಟರ್ ಸಾಯಿಲ್ ಬಿಟ್ವಿ ಸರ್. ನಾವು ನಿಂತಿರೋದು ಇದು ಸಾವಯವ ಕೃಷಿ. ಫಸ್ಟ್ ಟೈಮ್ ನೀವು ಒಂದು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀರಾ. ಮತ್ತೆ ಕೆಮಿಕಲ್ ಅಲ್ಲೂ ನೀವು ಮಾಡಿದ್ದೀರಾ, ಈರುಳ್ಳಿನೇ ಮಾಡಿದ್ದೀರಾ. ಅದಕ್ಕೂ ಇದಕ್ಕೂ ನಿಮ್ಗೆ ಏನೇನು ವ್ಯತ್ಯಾಸ ಕಂಡುಕೊಂಡ್ರಿ ಸರ್? ಇದು ಒಂದಿಟ್ಟು ಕೊಳಿ ಕಡಿಮೆ ಬಂತು ಸರ್. ಅದು ಕೊಳೆ ಕಡಿಮೆ, ಕೊಳಿನ ಕಡಿಮೆ ಬಂತು ಸರ್. ಕಲರ್ನ ಅಗದಿ ಕಲರ್ ಇತ್ತು ಸರ್. ಕ್ವಾಲಿಟಿ ಚೆನ್ನಾಗಿ, ಕ್ವಾಲಿಟಿ ಚಲೋ ಬಂತು. ನಿಮಗೆ ಮಾರ್ಕೆಟಿಂಗ್ ಎಲ್ಲ ಈಸಿ ಆಯ್ತಾ? ನಿಮಗೆ ಮಾರ್ಕೆಟ್ ಅಗದಿ ಟಾಪ್ ರೇಟ್ ಸರ್. ಟಾಪ್ ರೇಟ್ ಬಂತು. ಸರಿ ಸರ್, ಇವಾಗ ನಿಮ್ಗೆ ಈ 4.5 ಎಕರೆಯಲ್ಲಿ ಈರುಳ್ಳಿ ಎಷ್ಟು ಬಂತು ನಿಮ್ಗೆ? ಇದೆಲ್ಲ 200 ಬ್ಯಾಗ್ ಬಂತು ಸರ್. 200 ಬ್ಯಾಗು. ಎಷ್ಟಾಯ್ತು ನಿಮ್ಗೆ ದುಡ್ಡು? ಅದು ಒಂದು 2.5 ಲಕ್ಷ ರೂಪಾಯಿ. 2.5 ಲಕ್ಷ ದುಡ್ಡು ಆಯ್ತು. ಸೊ ಅದೇ ನಾವು ಈರುಳ್ಳಿ ಹಾಕ್ಲೇ ಇಲ್ಲ ಅಂದ್ರೆ ಬಾಳೆಯಲ್ಲಿ ನಿಮ್ಗೆ ಅದು 2.5 ಲಕ್ಷ ನಿಮ್ಗೆ ಮೈನಸ್ ಆಗ್ತಿತ್ತು ಸರ್. ಮೈನಸ್ ಆಗ್ತಾ ಇತ್ತು. ಸೊ ನೀವ್ ಏನ್ ಖರ್ಚು ಮಾಡಿದಿರೋ ಇವಾಗ 4.5 ಎಕರೆಗೆ ಎಲ್ಲಾನು ಅದ್ರಲ್ಲಿ ಬಂತು 3 ತಿಂಗಳಲ್ಲಿ. 3 ತಿಂಗಳಲ್ಲಿ ಖರ್ಚು ವಿಷಯದಲ್ಲಿ ಬಂದ್ರೆ ನಿಮ್ಗೆ ಏನ ಖರ್ಚು ಜಾಸ್ತಿ ಅನ್ಸುತ್ತಾ ಗೊಬ್ಬರದಲ್ಲಿ? ಇದರಲ್ಲಿ ಇದು ಜಾಸ್ತಿ ಅನ್ಸಲ್ಲ ಸರ್. ಏನ್ ಜಾಸ್ತಿ ಏನ್ ಅನ್ಸಲ್ಲ ನಿಮ್ಗೆ? ಓಕೆ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಾನು ಮೈಕ್ರೋಬಿ ಪ್ರತಿನಿಧಿಯಾಗಿ ಇಲ್ಲಿದ್ದೀವಿ. ಮುಂಡ್ರಿಗಿ ತಾಲೂಕಿನ ಒಂದು ಮೈಕ್ರೋಬಿ ಪ್ರತಿನಿಧಿ, ಡಾಕ್ಟರ್ ಸಾಲ್ ಪ್ರತಿನಿಧಿ ಆಗಿದ್ವಿ. ಇಲ್ಲಿ ನಾವು ಸಾಕಷ್ಟು ಡಂಬಳ ಗ್ರಾಮದೊಳಗೆ ಸಾಕಷ್ಟು ಬಾಳೆ ಬೆಳೆಗಾರರಿದ್ದಾರೆ. ಅವ್ರು ನಾವು ಸಂಪರ್ಕ ಮಾಡಿದಾಗ ಇಲ್ಲಿ ನಮಗೆ ಶರಣಪ್ಪ ಮೀಟಿ ಅಂತಕ್ಕಂಥವ್ರನ್ನ ನಾವು ಸಂಪರ್ಕ ಮಾಡಿದಾಗ ಅವರು ಬಾಳಿಗೆ ಬೀಜೋಪಚಾರ ಮಾಡಿಕೊಂಡು ಬಾಳೆಯನ್ನು ನಾಟಿ ಮಾಡಿದ್ದಾರೆ, ಅದು ಸ್ಪೀರ್ ಬಳಸ್ಕೊಂಡು. ಅದಾದ ನಂತರ ನಾವು ಉಳ್ಳಿ ಹಾಕ್ಬೋದಾ, ಹೆಂಗೆ ಇದನ್ನು ಇಂಟರ್ ಕ್ರಾಪ್ ಏನಾದರೂ ಹಾಕ್ಬೋದಾ ಅಂತ ಕೇಳಿದಾಗ ನಾವು ಅದಕ್ಕೆ ಮಾರ್ಗದರ್ಶನ ಮಾಡಿದ್ವಿ. ಇಂಟರ್ ಕ್ರಾಪ್ ನೀವು ಹಾಕ್ಬೋದು, ಅದನ್ನು ಏನಂತ ಚೆನ್ನಾಗಿ ಮೇಂಟೈನ್ ಮಾಡಿದರೆ ನಿಮ್ಗೆ ಸಾವಯವದೊಳಗೆ 100ಕ್ಕೆ 100 ಬಂದೇ ಬರುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಆಗಿತ್ತು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂತಂದರೆ ಇಂಟರ್ ಕ್ರಾಪ್ ಸ್ಟಾರ್ಟ್ ಮಾಡಿದ್ರು, ಈರುಳ್ಳಿ ಸ್ಟಾರ್ಟ್ ಮಾಡಿದ್ರು. ಈರುಳ್ಳಿನೂ ಕೂಡ ಏನಂತಂದರೆ ಬೀಜೋಪಚಾರ ಮಾಡ್ಕೊಂಡೇ ಮಾಡಿದ್ದಾರೆ ಸರ್. ಆ ಬೀಜೋಪಚಾರದ ಮಹತ್ವದಿಂದನೇ ಇಷ್ಟೆಲ್ಲ ಚೆನ್ನಾಗಿ ಅವರು ಕ್ವಾಲಿಟಿ ಬೀಜ ತೊಗೊಳಕ್ಕೆ, ಕ್ವಾಲಿಟಿ ಬೆಳೆ ತೊಗೊಳ್ಳಿಕ್ಕೆ ಸಾಧ್ಯ ಆಯಿತು. ಮತ್ತು ಇನ್ನೊಂದು ಅವ್ರ ಪ್ರಕಾರ ಹೇಳೋದಾದ್ರೆ ಅವರು ಹೇಳ್ತಾ ಇದ್ರು ಇವಾಗ ಇದನ್ನು ಬೀಜಕ್ಕೆ ಒಯ್ದಿದ್ದಾರೆ ಸರ್ ಮಹಾರಾಷ್ಟ್ರಕ್ಕೆ. ಅಂದ್ರೆ ಇದು ಕ್ವಾಲಿಟಿ ಇರೋದ್ರಿಂದ ಇದನ್ನ ಬೀಜ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಮಹಾರಾಷ್ಟ್ರಕ್ಕೆ ಒಂದು ಕ್ವಾಲಿಟಿ ಬೀಜ ತಕ್ಕೊಳ್ಳೋ ಸಂಬಂಧ ಇದನ್ನ ಅವ್ರು ಬಿಟ್ಟು ಬಿಡದ ಒಂದು 3 ದಿನ ನಿಮ್ಗೆ 3 ದಿನ ಅವ್ರಿಗೆ ಬಿಟ್ಟು ಬಿಡಾರ್ದಂಗೆ ಬಂದು ಇದನ್ನ ತಗೊಂಡು ಹೋಗಿದ್ದಾರೆ ಸರ್. ಏನಕ್ಕೆ ಅಂದ್ರೆ ಕ್ವಾಲಿಟಿ ಸೂಪರ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸೊ ನಿಮ್ ಪ್ರಕಾರ ಒಳ್ಳೆ ಕ್ವಾಲಿಟಿ ಬಂದಿದೆ ಸರ್. ಅದು ಒಂದು ಆಕಾರ ಹೆಂಗಿತ್ತು ಅಂದ್ರೆ ಒಂದು ಆಪಲ್ ಗತ್ತೆ ಇತ್ತು ಆ ಥರ. ಅದು ಆ ರೀತಿ ಕ್ವಾಲಿಟಿ ಇರೋದಕ್ಕೆ ಅದು ಚೆನ್ನಾಗಿ ರೇಟಿಗೂ ಕೂಡ ಸೇಲ್ ಆಗಿದೆ. ಮತ್ತು ಇವ್ರದ್ದೇ ಇನ್ನೊಂದು ಪ್ಲಾಟ್ ಇದೆ ಸರ್, ಅಲ್ಲಿ ಕೂಡ ಕೆಮಿಕಲ್ ಪರ್ಮಿಷನ್ ಆಗಿ ಮಾಡಿದ್ದಾರೆ. ಅದಕ್ಕೆ ಇದಕ್ಕೆ ಅಂದ್ರೆ ರೇಟ್ 1,000 ವ್ಯತ್ಯಾಸ ಆಗಿದೆ ಸರ್. ರೇಟ್ 3,100 ಹೋದ್ರೆ ಅದು 2,000 ರೇಟ್ ಆಗಿದೆ ಸರ್. 1,000 ರೂಪಾಯಿ ಡಿಫ್ರೆನ್ಸ್ ಆಗಿದೆ, ಯಾಕಂದ್ರೆ ಇದು ಕ್ವಾಲಿಟಿ ಇರೋದ್ರಿಂದ ಸರ್. ಮತ್ತೆ ಇವಾಗ ಬಾಳೆನೂ ಮಾಡಿದಿರಲ್ಲ ಸರ್, ಇದು ಎಷ್ಟು ತಿಂಗಳಾಗಿದೆ ಈ ಬಾಳೆಗೆ? ಇದು 6 ತಿಂಗಳಾಗಿತ್ತು ಸರ್. 6 ತಿಂಗಳಾಗಿದೆ. ಇದರ ಖರ್ಚು ಕಡಿಮೆ ಸರ್, ಕಡಿಮೆ ಆಗುತ್ತೆ ಅಂದ್ರೆ ಕೆಮಿಕಲ್ಗಿಂತ ಕಡಿಮೆ ಆಕೈತೆ ಸರ್. ಭೂಮಿ ಒಳಗೂ ಬದಲಾವಣೆ ಆಗೈತೆ. ಆಗೈತೆ ಸರ್, ಅಗದಿ ಮಿದುವಾಗೈತೆ ಸರ್. ಅದೇ ನೀವು ಹೇಳಿದ್ರಿ ಮಳೆ ಬಂದಾಗ ಇಲ್ಲಿ ನೀರು ನಿಲ್ತಾ ಇರ್ಲಿಲ್ಲ ಅಂತ. ಹೌದು ಸರ್, ನಿಲ್ತಾ ಇರ್ಲಿಲ್ಲ ಅಲ್ಲ? ನಿಮ್ ಕೆಮಿಕಲ್ ಪ್ಲಾಟ್ ಎಲ್ಲ ನೀರು ಹರಿದು ಹೋಗ್ತಾ ಇತ್ತು ಆಚೆ. ಸರ್ ಇದು ಒಟ್ಟ ಹರಿದಿದ್ದ ನೋಡಿಲ್ಲ ಸರ್. ಹಿಂಗ್ತೈತಿ ಸರ್. ಈ ಸಾವಯವ ಮಾಡಿದ್ರೆ ಮಾಡ್ಬೋದ್ರಿ ಸರ್, ಇಂಟರ್ ಕ್ರಾಪಿಂಗ್ ಮಾಡ್ಬೋದು. ಕೆಮಿಕಲ್ ಅಲ್ಲ ಆದ್ರೆ ಸ್ವಲ್ಪ ಕಷ್ಟ ಆಗತ್ರಿ, ಗ್ಯಾರಂಟಿನೇ ಇಲ್ಲ ಸರ್ ಕೆಮಿಕಲ್. ಓಕೆ.